ತೆಗ್ದೇ ಬಿಡೋಣ. ನೋಡ್ರಿ ಇದೆ ಕಾರ್ಬನ್ ರಾಡು. ಗೈಸ್ ಇವತ್ತಿನ ವಿಡಿಯೋದಲ್ಲಿ ಸೆಲ್ ಒಳಗೆ ಏನಿರುತ್ತೆ ಬನ್ನಿ ನೋಡೋಣ. ಗೈಸ್ ಈ ಸೆಲ್ ಅಂತೂ ಎಲ್ಲ ಗೀಸರಲ್ಲಿ ಯೂಸ್ ಮಾಡ್ತೀವಿ. ಹಳೆ ಕಾಲ ಟಾರ್ಚಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ವಿ. ಗೈಸ್ ಇದನ್ನ ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡೋಣ. ಒಳಗಡೆ ತುಂಬಾ ಕೆಮಿಕಲ್ಸ್ ಇರುತ್ತೆ. ಗೈಸ್ ಹಂಗೋ ಹಿಂಗೋ ಮಾಡಿದ್ನ ಓಪನ್ ಮಾಡಿದೆ. ಇಲ್ಲಿ ನೋಡ್ರಿ, ಇದು ಔಟರ್ ಕವರು ಪ್ರೊಟೆಕ್ಷನ್ಗೋಸ್ಕರ ಇರೋದು. ಇದಕ್ಕಂತೂ ಡ್ಯಾಮೇಜ್ ಬಿದ್ದುಬಿಟ್ಟಿದೆ. ನೋಡೋಣ ಇನ್ನು ಒಳಗೆ ಏನೇನಿದೆ ಅಂತ. ಇದೇನು ಬರೀ ಪ್ಲಾಸ್ಟಿಕ್ ಇದೆಯಲ್ಲ. ಗೈಸ್ ಇದು ಕ್ಯಾಪ್ ತೆಗೆಯೋಣ. ಇದು ಯಾವತ್ತೂ ಪಾಸಿಟಿವು, ಇದು ನೆಗೆಟಿವ್. ಇಡೀ ಬಾಡಿ ಇದೆಯಲ್ಲ, ಇಡೀ ಬಾಡಿ ಯಾವತ್ತೂ ನೆಗೆಟಿವ್ ಚಾರ್ಜಲ್ಲೇ ಇರುತ್ತೆ. ಬಟ್ ಪಾಸಿಟಿವ್ಗೆ ಏನು ಮಾಡಿದ್ದಾರೆ, ಒಂದು ಸಪ್ರೇಷನ್ ಕೊಟ್ಟಿದ್ದಾರೆ. ಅದೇ ಇದೇನೋ ಒಂದು ಹಿಟ್ಟಿದ್ದಂಗೆ ಐತೆ ನೋಡ್ರಿ. ಗೈಸ್ ಇದನ್ನು ಕಾರ್ಬನ್ ರಾಡ್ ಅಂತಾರೆ. ಇದನ್ನ ತೆಗೆಯೋಣ ಬನ್ನಿ. ಈ ರಾಡ್ ಯಾಕೋ ಬರ್ತಾ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಕಟ್ ಮಾಡ್ತೀನಿ. ನೋಡೋಣ ಇನ್ನು ಒಳಗೆ ಏನೇನಿದೆ ಅಂತ. ಗೈಸ್ ನಾನು ಇದನ್ನು ಇಟ್ಟು ಅಂದ್ಕೊಂಡಿದ್ದೆ, ಆದರೆ ಇದು ಒಂದು ಪೇಪರ್ ಅಷ್ಟೇ. ನೋಡ್ರಿ ಓಪನ್ ಮಾಡ್ತೀನಿ. ಇದೇನ್ರಿ ಬರೀ ಮಸಿನೇ ಇದೆ ಇದರಲ್ಲಿ. ನೋಡಿಲಿ, ಗೈಸ್ ನೋಡ್ರಿ, ಈ ಮಸಿ ಇದರಿಂದ ತೆಗ್ದಿರೋದು. ನೋಡೋಕೆ ಮಸಿ ಥರನೇ ಇದೆ, ಆದರೆ ಇದು ಮ್ಯಾಗ್ನೀಷಿಯಮ್ ಡೈಆಕ್ಸೈಡು ಪ್ಲಸ್ ಕಾರ್ಬನ್ನು. ಕಾರ್ಬನ್ ಅಂದರೆ ಮಸಿನೇ ಅಲ್ವಾ. ಈ ಮಸಿ ಮತ್ತು ಈ ಮ್ಯಾಗ್ನೀಷಿಯಮ್ ಡೈಆಕ್ಸೈಡು ಏನಕ್ಕೆ ಹಾಕಿದ್ದಾರೆ ಅಂತ ಕೇಳಿದ್ರೆ, ಗೈಸ್ ಈ ಕಾರ್ಬನ್ದು ಕೆಲಸ ಏನಂದರೆ ಎಲೆಕ್ಟ್ರಾನ್ನ ರಿಸೀವ್ ಮಾಡೋದು. ಈ ಶೆಲ್ಲು ಕರೆಂಟ್ನ ತಯಾರು ಮಾಡಬೇಕಂದ್ರೆ ಏನಾಗುತ್ತೆ ಗೊತ್ತಾ ಗೈಸ್, ಈ ಲೇಯರ್ ಇದೆಯಲ್ಲ, ಇದರ ಇನ್ನರ್ ಲೇಯರ್ ಜಿಂಕಲ್ಲಿ ಆಗಿರುತ್ತೆ. ಸೊ ಈ ಜಿಂಕ್ ಏನು ಅಂದರೆ ಎಲೆಕ್ಟ್ರಾನ್ಸು ಫ್ರೀಯಾಗಿ ಬಿಟ್ಕೊಡುತ್ತೆ. ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ಮ್ಯಾಗ್ನೀಷಿಯಮ್ ಡೈಆಕ್ಸೈಡು ಕಲೆಕ್ಟ್ ಮಾಡುತ್ತೆ ಆ ಫ್ರೀ ಎಲೆಕ್ಟ್ರಾನ್ಸ್ನ. ಆ ಎಲೆಕ್ಟ್ರಾನ್ಸ್ ಮತ್ತೆ ಈ ರಾಡು, ಕಾರ್ಬನ್ ರಾಡ್ ಇದೆಯಲ್ಲ, ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈ ಕಾರ್ಬನ್ ರಾಡ್ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಅದನ್ನು ಕ್ಯಾಥೋಡಿಗೆ ಕಳಿಸ್ಕೊಡುತ್ತೆ. ಕ್ಯಾಥೋಡ್ ಅಂದರೆ ನೆಗೆಟಿವು, ಆ್ಯನೋಡ್ ಅಂದರೆ ಪಾಸಿಟಿವು. ಸೊ ಎಲೆಕ್ಟ್ರಾನ್ಸು ಈ ಕಡೆಯಿಂದ ಮೈನಸ್ಸಿಂದ ಬರುತ್ತೆ. ಸೊ ನಾವೇನಾದ್ರು ಇಲ್ಲಿ ಗಡಿಯಾರ ಇಟ್ಟಿದ್ರೆ ಇಲ್ಲಿಂದ ಬಂದಿದ್ದು ಗಡಿಯಾರಕ್ಕೆ ಬರುತ್ತೆ, ಗಡಿಯಾರದಿಂದ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಹೋಗುತ್ತೆ. ಸೊ ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಚಾರ್ಜ್ ಈ ಥರ ಮೂವ್ ಆಗುತ್ತೆ. ಈ ಥರ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಈ ಜಿಂಕ್ ಲೇಯರ್ ಇರುತ್ತಲ್ಲ, ಈ ಜಿಂಕ್ ಲೇಯರು ಒಂದಿನ ಎಲೆಕ್ಟ್ರಾನ್ಸ್ ಬಿಟ್ಟು ಅದ್ರ ಶಕ್ತಿನ ಕಳ್ಕೊಳುತ್ತೆ. ನೆಕ್ಸ್ಟ್ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಇರಲ್ಲ. ಸೊ ಅವಾಗ ಈ ಶೆಲ್ದು ಮತ್ತೇನು ಯೂಸಿಗೆ ಬರಲ್ಲ. ಇದು ರೀಚಾರ್ಜ್ ಮಾಡೋಕ್ಕೂ ಬರಲ್ಲ. ಯಾಕೆಂದರೆ ಒಂದ್ಸಲ ಆ ಜಿಂಕ್ ಏನು ಸ್ಟ್ರಕ್ಚರ್ ಇರುತ್ತೆ ಅದು ಹಾಳಾದ್ಮೇಲೆ ವಾಪಸ್ ರೀಜನರೇಟ್ ಆಗಲ್ಲ. ನೀವೇನೇ ವಾಪಸ್ ರೀಚಾರ್ಜ್ ಮಾಡಿದ್ರು ಕೂಡ ಒಳಗಡೆ ಕೆಮಿಕಲ್ ಸ್ಟ್ರಕ್ಚರ್ ಫುಲ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುತ್ತೆ. ಸೊ ಯೂಸ್ ಆ್ಯಂಡ್ ಥ್ರೋ ಅಷ್ಟೇ. ಗೈಸ್ ಹಂಗೂ ಹಿಂಗೂ ಮಾಡಿ ಈ ರಾಡ್ನ ತೆಗ್ದೇ ಬಿಡೋಣ. ನೋಡ್ರಿ ಇದೆ ಕಾರ್ಬನ್ ರಾಡು. ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಸ್ನ ರಿಸೀವ್ ಮಾಡ್ಕೊಳುತ್ತೆ. ಬರೀ ಮಸಿನೇ ಇದೆ. ಎಷ್ಟು ಮಸಿ ಹಾಕಿದಾರೆ ನೋಡ್ರಿ, ಎಷ್ಟು ಸಿಂಪಲ್ ಅನ್ಸುತ್ತಲ್ವಾ. ಅದೆಷ್ಟು ನಮ್ಮ ಡೈಲಿ ಯೂಸಿಗೆ ಬೇಕಾಗುತ್ತೆ ನೋಡ್ರಿ. ಇದರಲ್ಲಿ ಏನೂ ಇಲ್ಲ, ಒಂದು ರಾಡು, ಮ್ಯಾಗ್ನೀಷಿಯಮ್ ಡೈಆಕ್ಸೈಡು ಮತ್ತು ಕಾರ್ಬನ್ನು, ಸುತ್ತ ಜಿಂಕು, ಇಷ್ಟರಿಂದ ಈ ಶೆಲ್ ಆಗಿರೋದು. ಸೊ ಅದೇ ಇಷ್ಟು ವೋಲ್ಟೇಜ್ನ ಮತ್ತು ಇಷ್ಟು ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಫ್ರಮ್ ಡಿಟಾಕ್ಸ್.